डीसीसी बँकेत कोणत्याही प्रकारे ठेवी कमी झालेल्या नाहीत. गेल्या 3 महिन्यात 500 कोटी रुपयांचा नफा झाला आहे. अपप्रचार करणारे डॉक्टर महांतेश कडाडी यांना नोटीस देण्यात आली आहे, अशी माहिती डीसीसी बँकेचे अध्यक्ष अण्णासाहेब जोल्ले यांनी दिली. सोमवारी झालेल्या पत्रकार परिषदेत ते बोलत होते. ಸನ್ಮಾನ್ಯ ಸತೀಶ್ ಜಾರಕಿಹೊಳಿ ಮತ್ತು ಬಾಲಚಂದ್ರ ಜಾರಕಿಹೊಳಿ ನೇತೃತ್ವದಲ್ಲಿ ಹೊಸ ಬೋರ್ಡ್ ನವೆಂಬರ್ 10ಕ್ಕೆ ನನ್ನನ್ನು ಅಧ್ಯಕ್ಷನಾಗಿ ಮತ್ತು ರಾಜೀವ್ ಕಾಗೆ ಅವರನ್ನು ಉಪಾಧ್ಯಕ್ಷನಾಗಿ ಈಗ ಆಡಳಿತ ಚುಕ್ಕಾಣಿಯನ್ನು ಹಿಡಿದೆವು. ಅದರ ಮುಂದೆ ಸಾಕಷ್ಟು ತಮಗೂ ಕೂಡ ನದಿರಿಗೆ ಬಂದ ನಂತರ ಕೆಲ ಜನ ಊಹಾಪೋಹಗಳು ಮಾತುಗಳು ಬರ್ತಾಯಿದ್ದವು. 1,000 ಕೋಟಿ ಅಷ್ಟು ಡೆಪಾಸಿಟ್ ಕಮ್ಮಿ ಆಗ್ಯದ, ಅಥವಾ ಅವರಿಗೆ ಲೋನ್ ಕೊಟ್ಟಿದ್ದಾರೆ, ಇವರಿಗೆ ಲೋನ್ ಕೊಟ್ಟಿದ್ದಾರೆ. ಸವಿಸ್ಕಾರವಾಗಿ ನಾವು ಬ್ಯಾಂಕ್ ವತಿಯಿಂದ ಹೇಳಬೇಕಾದ್ರೆ ಸುಮಾರು 3 ತಿಂಗಳಾಯ್ತು. ಇವತ್ತು ನಾವು ಅಧ್ಯಕ್ಷ, ಉಪಾಧ್ಯಕ್ಷ ಮತ್ತು ನಮ್ಮ ಹೊಸ ಆಡಳಿತ ಬಂದ ನಂತರ ಡೆವಲಪ್ಮೆಂಟ್ ಮಾಡ್ಯಾನ ನಾವು ನಿಮ್ಮ ಮುಂದೆ ಬರಬೇಕಂತ ವಿಚಾರ ಮಾಡಿದ್ವಿ. ಆದ ಕಾರಣ ಇವತ್ತಿನ ದಿವಸ ನಾವು ತಮ್ಮ ಮುಂದೆ ಕೆಲವೊಂದು ವಿಷಯಗಳನ್ನ ಹೇಳಬೇಕಂತ ಅನಿಸ್ತದೆ. ಸುಮಾರು ಮಾರ್ಚ್ ಅಕ್ಕಿಯರಿಗೆ ನಮ್ಮದು 6,087 ಕೋಟಿ ಅಷ್ಟು ಡಿಪಾಸಿಟ್ ಇತ್ತು. ನಾವು ಆಡಳಿತ ಮಂಡಳಿ ಅಧಿಕಾರವನ್ನು 5,080 ಅಂದರೆ 1,000 ಸುಮಾರು 7 ಕೋಟಿ ಡಿಪಾಸಿಟ್ ಕಮ್ಮಿ ಆಗಿತ್ತು. 10 ನವಂಬರ್ಗೆ. ಆದರೆ ಆವತ್ತಿಂದ ಇವತ್ತವರೆಗೂ ಬರೀ 3 ತಿಂಗಳಾಗ್ಯದ. ಇವತ್ತು ಕರೆಕ್ಟ್ 9 ತಾರೀಕು ಅಲ್ರಿ, ಇವತ್ತು 9 ತಾರೀಕು ಅಂದರೆ ಬರೀ 3 ತಿಂಗಳಾಗ್ಯದ ನಮ್ಮ ಆಡಳಿತ ಮಂಡಳಿ ಬಂದ ನಂತರ. ಇವತ್ತಿನ ನಮ್ಮ ಡಿಪಾಸಿಟ್ ನೋಡಿದ್ರೆ 5,575 ಕೋಟಿ, ಅಂದ್ರೆ ಸುಮಾರು 500 ಕೋಟಿ ಅಷ್ಟು ಡಿಪಾಸಿಟ್ ಈಗಾಗಲೇ ಹೆಚ್ಚಾಗ್ಯದ ನಮ್ಮ ಬ್ಯಾಂಕಿನಲ್ಲಿ. ಆದರೆ ಕೆಲವೊಂದು ಜನ ಇನ್ನೂ ಕೂಡ ಸ್ಟೇಟ್ಮೆಂಟ್ 1,238 ಕೋಟಿ ಕಮ್ಮಿ ಆಗ್ಯದ, ಹಾಗೋ ಹೀಗೋ ಏನೇನೋ ಕೊಡ್ತಾ ಇದ್ದಾರೆ. ಮತ್ತು ಅವ್ರ ಮೇಲೆ ಕೂಡ ನಾವು ಲೀಗಲ್ ಆ್ಯಕ್ಷನ್ ತೊಗೊಳ್ಬೇಕಂತ ಈಗಾಗಲೇ ವಕೀಲ್ ನೋಟಿಸ್ ಕೂಡ ಕೊಟ್ಟಿದ್ದೆವು. ಯಾಕಂದರೆ ಬ್ಯಾಂಕಿನ ಹೆಸರು ಕೆಡಿಸ್ಬೇಕಾದ್ರೆ ಏನು ಬೇಕಾದರೂ ಊಹಾಪೋಹಗಳು ಮಾಡಬಾರ್ದು. ಇದು ರೈತರ ಸಂಸ್ಥೆ. ಇದು ಇರ್ತಕ್ಕಂಥ ಬೆಳಗಾವಿ ಜಿಲ್ಲೆಯಲ್ಲಿ ಇಡೀ ರೈತರಿಗೆ ಒಂದು ನ್ಯಾಯವನ್ನು ಕೊಡುವಂಥ ಸಂಸ್ಥೆ. ಆದರೆ ಆಮೇಲೆ ಹೇಳ್ತಾರೆ ಯಾರ್ಯಾರು ಕೊಟ್ಟಿದ್ದಾರೋ ನಿಮಗೂ ಗೊತ್ತದ. ಮತ್ತು ನಿಮಗೂ ಪ್ರಶ್ನೆಗಳಿದ್ರೆ ಕೊಟ್ಟು ಬಿಡ್ಬೇಕು. यावेळी आमदार भालचंद्र जारकिहोळी यांनी सांगितले की जयशील शेट्टी यांनी 120 कोटी रुपयांपैकी 8 कोटी रुपये व्याज भरले आहे. ಜಮೀನು ಕೊಟ್ಟಿಲ್ಲ, 4 ಎಕರೆ ಜಮೀನು ಕೊಟ್ಟಿದ್ದಾರೆ. ಅಂದರೆ ಕಮರ್ಷಿಯಲ್ ಲ್ಯಾಂಡು, ಎಣ್ಣೆ ಆಗಿದ್ದ ಲ್ಯಾಂಡು, ಅದರ ವ್ಯಾಲ್ಯೂಯೇಷನ್ 100 ಕೋಟಿ ಐತಿ ರೀ. ಬೆಳಗಾವ್ದಾಗ ಐತಿ, ನಿಮಗೆ ಹೋಗಿ ನೋಡ್ಬೋದ್ರಿ. ಹೇಳ್ತು ಜಾಗ ರೀ. ಎಷ್ಟು ಅಪಪ್ರಚಾರ ಮಾಡತ್ತಾರೆ ಅಂದ್ರೆ 12 ಎಕರೆ ಅಂದ್ರೆ ಅಗ್ರಿಕಲ್ಚರ್ ಜಮೀನು ಕೊಟ್ಟಿದ್ದಾರೆ ಅಂತ. ಮಂದಿ ಮಿಸ್ಗೈಡ್ ಹೆಂಗಾಗತ್ತೈತೆ ಅಂದ್ರೆ, ಜಯಶೀಲ್ ಶೆಟ್ಟಿಗೆ ಅವ್ರು ಲೋನ್ ತೊಗೊಂಡು 8 ತಿಂಗಳಲ್ಲಿ ನಮ್ಮ ಬ್ಯಾಂಕಿಗೆ 8 ಕೋಟಿ ಬಡ್ಡಿ ಕಟ್ಟಿರವ್ರು. ಅವ್ರು ನಮ್ಮ ಕಡೆ ಬಂದು ಹೇರವ್ರು. ಅವ್ರು ಗೌರ್ಮೆಂಟ್ ಆಫ್ ಕರ್ನಾಟಕದಾಗ ಇರಿಗೇಷನ್ದಲ್ಲಿ 700 ಕೋಟಿ ಬಿಲ್ ಪೆಂಡಿಂಗ್ ಐತಿ ಬರೋದ್ರಿ. ಅವ್ರು ಹೇಳು ಫಸ್ಟ್ ಆ ಬಿಲ್ ಬಂದ ನಂತರ ಕೈ ಮುಗಿದು ನಿಮ್ಮ DCC ಬ್ಯಾಂಕ್ ರೊಕ್ಕ ಕೊಟ್ಟಿದ್ದೇನೆ. ಇಡೀ ಕರ್ನಾಟಕ ತುಂಬ ನಮ್ಮ ಅಪಪ್ರಚಾರ ಆಗಿ ಎಲ್ಲರೂ ಕೇಳತ್ತಾರೆ. ಯಾಕಂದ್ರೆ ನಾನು 8 ಕೋಟಿ ಬಡ್ಡಿನೂ ಕಟ್ಟಿನಿ ನಿಮ್ಮ DCC ಬ್ಯಾಂಕ್ ರೆಗ್ಯುಲರ್ ಆಗಿ. ಸಾಲ ತೊಗೊಂಡು ನಾನು ನ್ಯಾಷನಲೈಸ್ ಬ್ಯಾಂಕ್ ಹೋಗಿರಿ 8.5% ಸಿಗ್ತಿತ್ತು. ಏನೋ ಇಲ್ಲಿ DCC ಬ್ಯಾಂಕ್ ತೊಗೊಂಡು ಅವ್ರು ಆ ಲೋನ್ ತೊಗೊಂಡು ಗೌರ್ಮೆಂಟ್ ಅಮೌಂಟ್ ಬಂದು 700 ಕೋಟಿ ಬೇಕಾದ್ರೆ ಇರಿಗೇಷನ್ದಾಗ ಐತ್ರಿ, MI ಮತ್ತು ಮೇಜರ್. ಅವ್ರು ಬಂದ ಕೂಡಲೇ ದುಡ್ಡು ಕಟ್ತಂದಾರೆ. 4 ಎಕರೆ 100 ಕೋಟಿ ವ್ಯಾಲ್ಯೂಯೇಷನ್ ಆಗ್ತೈತ್ರಿ. ಅಪಪ್ರಚಾರ ಅಂದ್ರೆ ಮಿತಿಮೀರಿ ಮಾಡತ್ತಾರೆ ರಮೇಶ್ ಕತ್ತಿ ಅವರು ಎಲ್ಲರೂ. ಅಲ್ಲಲ್ಲ, ಅವರು ನೋಡ್ರಿ 100 ಕೋಟಿ ಜಾಗಕ್ಕೆ ಅವರು ಅಷ್ಟು ಅಮೌಂಟ್ ತೊಗೊಂಡಾರೆ. ಆಮೇಲೆ ಅವ್ರಿಗೆ ಹೇರವ್ರೆ ನಮಗೆ DCC ಬ್ಯಾಂಕ್ ಮುಂದೆ ನಿಮ್ಮ ಸಾವಾಸ ಬೇಡ ಅಂದಾರೆ ಅವ್ರು. ಯಾಕಂದ್ರೆ ಇಡೀ ಅವರ ಮಂಗಳೂರು, ಕುಂದಾಪುರಕ್ಕೆ ಎಲ್ಲ ಟಿವ್ಯಾಗ ಅವರೆಲ್ಲ ಬೀಗ ಕೇಳ್ತಾರೆ, ಏನು ಮಾಡಿದ್ದೀನಿ ಅಲ್ಲಿ ಎಲ್ಲ ಹಿಂಗೆ ಟಿವ್ಯಾಗ ಬರತ್ತೈತೆ ಅಂತೇಳಿ. ಅದಕ್ಕೆ ಅವ್ರು ನಿಮ್ಮ ಫಸ್ಟ್ ಹೇರವ್ರು ಬಹುಶಃ ಮಾರ್ಚ್ ಎಂಡ್ ಎಲ್ಲ ದುಡ್ಡು ಕಟ್ಟಿಬಿಡ್ತಾರೆ ಅವ್ರು ಬೇಡ ನಾವು ಬೇರೆ ನ್ಯಾಷನಲ್ ಬ್ಯಾಂಕ್. ಅದಕ್ಕೆ ಕ್ಲಿಯರ್ ಇಲ್ಲ. 4 ಎಕರೆ ಅಗ್ರಿಕಲ್ಚರ್ 100 ಎಕರೆ ಲ್ಯಾಂಡ್ ಐತಿ, ಇಲ್ಲೇ ಬೆಳಗಾವ್ ಐತಿ. ನೀವು ಜಾಗ ಬೇಕಾದ್ರೆ ಹೇಳ್ತೀನಿ ರೀ. ಇಲ್ಲ ಬೆಳಗಾವ್ದಾಗ ಐತ್ರಿ, ಎಣ್ಣೆ ಆಗೈತಿ, ಕಮರ್ಷಿಯಲ್ ಲ್ಯಾಂಡ್ ಐತಿ. ಅದು ನಿಮ್ಮ ಬೇಕಾದ್ರೆ ಸರ್ವೆ ನಂಬರ್ ಕೊಡ್ತೀವಿ, ನೋಡ್ಕೊಂಡು ಬರ್ಬೋದು. 100 ಕೋಟಿ ವ್ಯಾಲ್ಯೂ ಆಗ್ತೈತ್ರಿ. ಇಲ್ಲ ನಿಮ್ಮ ಬೆಳಗಾವ್ ವ್ಯಾಲ್ಯೂ ಹೆಂಗೈತಿ ಗೊತ್ತೈತಿ ನಿಮಗೆ ರೀ. ಸಿಟಿಗೆ ಐತಿ ಇಲ್ಲೇ ಏನ್ರಿ ಹೇಳ್ಬೇಕಾಯ್ತು. ಈಗ ನೋಡ್ರಿ ಏನೇನು ಯಾರ್ಯಾರು ಮಾತಾಡ್ತಾರೆ ನೋಡ್ಲಿದ್ದೀವಿ ನಾವು. ಯಾಕಂದ್ರೆ ಮತ್ತೆ ಏನೋ ಬ್ಯಾಂಕಿಗೆ ಏನೂ ಪರಿಣಾಮ ಆಗಿಲ್ಲ, ಏನಿಲ್ಲ. ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ನಡೆದ, ಬ್ಯಾಂಕ್ ಒಳ್ಳೆ ದೃಷ್ಟಿಯಿಂದ ಡೆವಲಪ್ಮೆಂಟ್ ಆಗಿ. ಅಲ್ಲಲ್ಲ, ಒಂದು ನಿಮಿಷ ನಾವು ಯಾಕೆ ಪ್ರೆಸ್ ಕಾನ್ಫರೆನ್ಸ್ ಮಾಡಿದಿಲ್ಲ? ಅವರೊಂದು ಹೇಳ್ದು, ನಾವೊಂದು ಹೇಳ್ದು, ಡಿಪಾಸಿಟ್ ಮ್ಯಾಗ ಇಫೆಕ್ಟ್ ಆಗಿ ಬ್ಯಾಂಕಿಗೆ ತೊಂದರೆ ಆಗ್ಬರತ್ತೇಳಿ ನಾವು ಸುಮ್ ಕೂತಿದ್ವಿ ರೀ. ಸುಮ್ ಕೂತ್ರೆ ನಮ್ಮ ವೀಕ್ನೆಸ್ ತಿಳ್ಕೊಂಡು ಅವ್ರು ಮಾತಾಡ್ರಿ. ಸೊ ಸುಮ್ಕುನೆ ಎಲ್ಲ ಲೀಗಲಿಂದ ಮಾಡಿದ್ರಿ. ಅಣ್ಣಾಸಾಹೇಬ್ ಜೊಲ್ಲೆ ಅವ್ರು ಬ್ಯಾಂಕಿಂಗ್ ನಾಲೆಜ್ ಇಷ್ಟ ಐತಲ್ಲ, ನಾವು ಕೊಡಂದ್ರೂ ಕೊಡೋದಿಲ್ಲ. ಅವ್ರು ಲೀಗಲಿ ಚೆಕ್ ಮಾಡಿ ಎಲ್ಲ ಕೊಡ್ತಾರೋ.
ಜಯಶೀಲ್ ಶೆಟ್ಟಿ ವಿಚಾರದಾಗ ನಿಮ್ಗೆ ಕ್ಲಿಯರ್ ಇರಲಿ, 100 ಕೋಟಿ ಆಸ್ತಿ ಐತಿ, ಅವ್ರು ಲೋನ್ ತೊಗೊಂಡಾರು. ಅದಕ್ಕೆ ಅವ್ರು ಮಾರ್ಚ್ ಎಂಡ್ರೊಳಗೆ ಅದು ದುಡ್ಡು ಕಟ್ತಾರೆ ಮತ್ತು ಅವ್ರು ಬಡ್ಡಿ ಕರೆಕ್ಟಾಗಿ ಮಂತ್ ಎಂಡ್ ಕಟ್ಕೋತ ಬಂದಾರೆ. ಅದಕ್ಕೆ ನಾವು ಬಡ್ಡಿ ಬರೋರು ನೀವು ಬೇಡ, ನಮ್ಮಲ್ಲಿ ಬರಬೇಡ ಅಂತ ಹೇಳೋಕ್ಕಾಗ್ತೈತೆ ರೀ. ಅಂದ್ರೆ ನಾವು ಡಿಪಾಸಿಟ್ ಲಾಸ್ ಮಾಡೋಕ್ಕಾಗ್ತದೆ. ಅದಕ್ಕೆ ಜಯಶೀಲ್ ಶೆಟ್ಟಿ ವಿಚಾರದಾಗ ಸುಳ್ಳೆ ಮಾಂತೇಶ್ ಕಡಾಡಿ, ರಮೇಶ್ ಕತ್ತಿ ಎಲ್ಲ ಸುಳ್ಳು ಹೇಳ್ತಾರೆ. ಅದಕ್ಕೆ ಮಾಂತೇಶ್ ಕಡಾಡಿ ಅವ್ರಿಗೆ DCS ಬ್ಯಾಂಕ್ ಲೀಗಲ್ ನೋಟಿಸ್ ಕೊಟ್ಟರು. ಅವ್ರು ಸಾರಿ ಕೇಳಿದಿಲ್ಲ, ಡೆಫರ್ಮೇಷನ್ ಕೇಸ್ ಹಾಕ್ತಾರೆ. ಅಂದರೆ ಈ विषय क्लिअर आहे. अते मार्च अखेर मूळ रक्कम व व्याज भरले जाईल असेही त्यांनी स्पष्ट केले. विनोद कोलकार, KMM मराठी, बेळगाव.